ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್ ಆಶಾ ಸ್ಥಳಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಸೌರಮಾನ ಯುಗಾದಿ ಅಂದರೆ ನಾವಿದನ್ನು ವಿಷುಕಣಿ ಅಂತೇಳಿ ಆಚರಿಸ್ತೇವೆ. ಇದಕ್ಕೆ ಎಳೆಯ ಗೋಡಂಬಿಯ ಪಾಯಸ ಮಾಡೋದು ನಮ್ಮಲ್ಲಿ ಸ್ಪೆಷಲ್. ಚೋರೆ ಅಂತೇಳಿ ಹೇಳ್ತೇವೆ ನಾವು. ಈ ಚೋರೆಯ ಪಾಯಸ ತುಂಬ ವಿಶೇಷ ವಿಷುಕಣಿಗೆ. ಇವತ್ತು ನಾನು ಅದನ್ನು ಸಾಬಕ್ಕಿ ಹಾಗೂ ಕಡಲೆ ಜೊತೆಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಚೋರೆ ಅಂದರೆ ನೋಡಿ, ಎಳೆಯ ಗೋಡಂಬಿಯನ್ನು ಕಟ್ ಮಾಡಿ ಈ ಥರ ತೆಗೆದುಕೊಳ್ಳು. ಇದರ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಅದು ಒಂಥರ ಒಗರು ಇರ್ತದೆ. ಹಾಗೆ ಅದನ್ನು ತೆಗೀಲಿಕ್ಕೋಸ್ಕರ ನಾವಿದನ್ನು ಕುದಿಯುವ ನೀರಲ್ಲಿ ಒಂದು 10 ನಿಮಿಷಗಳ ಕಾಲ ಅದನ್ನು ಇಡ್ತೇವೆ. ನೋಡಿ, ಈ ಥರ ಕುದಿಯುವ ನೀರು, ಕುದಿಸೋದೇನು ಬೇಡ, ನೀರು ಕುದೀತಾ ಇದ್ದರೆ ಸಾಕದು. ಅದನ್ನು ಹಾಕಿ ಗ್ಯಾಸ್ ಆಫ್ ಮಾಡಿ ನೀವೊಂದು 10 ನಿಮಿಷ ಹಾಗೆಯೇ ಮುಚ್ಚಿ ಇಟ್ಟರೆ ಅದು ಸಿಪ್ಪೆ ಬಿಟ್ಕೊಳ್ತದೆ. ಆಮೇಲೆ ತೆಗಿಲಿಕ್ಕೆ ಕೂಡ ತುಂಬ ಸುಲಭ ಆಗ್ತದೆ. ನೋಡಿ, ಹೀಗೆ ಬಿಟ್ಕೊಳ್ತದೆ. ಇಲ್ಲಾಂತಾದರೆ ನಮಗೆ ಕೈಯಲ್ಲಿ ತೆಗಿಲಿಕ್ಕೆ ಕೂಡ ತುಂಬ ಸುಲಭ ಆಗ್ತದೆ. ನೋಡಿ, ಕುದೀಲಿಕ್ಕೆ ಶುರುವಾಯಿತು. ಕುದಿಯುವ ನೀರಿಗೆ ಹಾಕ್ಬೋದು, ಇಲ್ಲದಿದ್ದರೆ ಹಾಕಿ ಒಂದು ಕುದಿ ಕುದಿಸಿದರೆ ಸಾಕು. ಇನ್ನಿದನ್ನು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡುವ. ಹಾಗೆಯೇ ಅದು ತಣ್ಣಗಾದ ನಂತರ ಅದನ್ನು ಸಿಪ್ಪೆ ತೆಗೆಯುವ. ಮುಚ್ಚಳ ಮುಚ್ಚಿ ಹಾಗೆಯೇ ಇಡುವ. ಈಗ ನಾವು ಬೆಲ್ಲವನ್ನು ಕರಗಿಸ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಕ್ಲೀನ್ ಇರುವ ಬೆಲ್ಲ ಅಥವಾ ಶುದ್ಧ ಇರುವ ಬೆಲ್ಲ ಇದೆ ಅಂತೇಳಿ ಆದರೆ ನೀವು ಡೈರೆಕ್ಟಾಗಿ ಹಾಗೆ ಉಪಯೋಗಿಸ್ಕೊಳ್ಬೋದು. ನನಗೆ ಇದರಲ್ಲಿ ಕಸ ಉಂಟು ಅಂತೇಳಿ ಅನ್ನಿಸ್ತಾ ಇದೆ, ಹಾಗಾಗಿ ನಾನು ಅದನ್ನು ಕುದಿಸಿ ಅದನ್ನು ಸೋಸಿಕೊಳ್ತಾ ಇದ್ದೇನೆ. ಈಗ ನೋಡಿ, ಅದು ತಣ್ಣಗಾಯಿತು. ಇದನ್ನು ಸಿಪ್ಪೆ ತೆಗೆಯೋದು ಹೇಗೆ ಅಂತ ಹೇಳಿಕೊಂಡು ನೋಡಿ, ಎಷ್ಟು ಸುಲಭವಾಗಿ ಸಿಪ್ಪೆ ತೆಗೀಲಿಕ್ಕೆ ಬರ್ತದೆ. ಆ ಥರ ಬೇಯಿಸ್ಕೊಂಡ್ರೆ ಆರಾಮವಾಗಿ ನಮಗೆ 5 ನಿಮಿಷದೊಳಗೆ ಕೆಲಸ ಮುಗಿಸ್ಕೊಳ್ಲಿಕ್ಕೆ ಆಗ್ತದೆ. ಎಲ್ಲವನ್ನು ಕೂಡ ಸಿಪ್ಪೆ ತೆಗೆದುಕೊಂಡು, ಸಿಪ್ಪೆ ಇಲ್ಲಿ ಎಂಥಕ್ಕೆ ಕೂಡ ಪ್ರಯೋಜನ ಆಗೋದಿಲ್ಲ, ನಮಗೆ ಗೋಡಂಬಿ ಮಾತ್ರ ಬೇಕಾದ್ದಿಲ್ಲಿ. ನೋಡಿ, ಅಷ್ಟೊತ್ತಿಗೆ ಇಲ್ಲಿ ಬೆಲ್ಲ ಕರಗಿ ನೀರಾಯಿತು. ಬೆಲ್ಲ ಕರಗುವಷ್ಟೊತ್ತಿಗೆ ನಾನು ಅರ್ಧ ಕಪ್ ಸಾಬಕ್ಕಿ ಹಾಗೂ ಅರ್ಧ ಕಪ್ ಕಡಲೆಬೇಳೆಯನ್ನು 3 ಕಪ್ಪಷ್ಟು ನೀರು ಹಾಕ್ಕೊಂಡು, 3ರಿಂದ 4 ಕಪ್ ನೀರು ಹಾಕ್ಕೊಂಡಿದ್ದೇನೆ. 4 ಕಪ್ಪೇ ನೀರು ಹಾಕ್ಕೊಂಡು ಅದನ್ನು ಒಂದೇ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೇನೆ. ನೋಡಿ, ಕಡಲೆಬೇಳೆ ಕೂಡ ಬೆಂದಿದೆ, ಸಾಬಕ್ಕಿ ಕೂಡ ಬೆಂದಿದೆ. ಇದನ್ನು ಬೇಯಿಸುವಾಗ ಇನ್ನೊಂದು ಟ್ರಿಕ್ ಹೇಳ್ತೇನೆ ನಾನು. ಚೆನ್ನಾಗಿ ನೀರು ಕುದಿದ ನಂತರ ಇದೆರಡನ್ನು ಕೂಡ ಸೇರಿಸ್ಕೊಳ್ಳಿ. ಆಮೇಲೆ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಹಾಕಿ, ಆವಾಗ ತಳ ಕೂತ್ಕೊಳ್ಳೋದಿಲ್ಲ. ಇದನ್ನು ಯಾವಾಗಲೂ ನೆನಪಿಟ್ಕೊಳ್ಳಿ. ಈಗ ಇದಕ್ಕೆ ಬೆಂದ ಕಡಲೆಬೇಳೆ ಹಾಗೂ ಸಾಬಕ್ಕಿಗೆ ನಾನು ಕುದಿಸಿ ಇಟ್ಟಂತಹ ಬೆಲ್ಲವನ್ನು ಸೋಸಿ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ನನ್ನ ಹತ್ರ ಒಂದು ಸ್ವಲ್ಪ ಅನ್ನ ಉಳಿದಿದ್ದಿತ್ತು, ಅದನ್ನು ಕೂಡ ನಾನು ಅದಕ್ಕೆ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಒಂದು ಬೌಲಷ್ಟು ಅಂದರೆ ಒಂದು ಕಾಯಿ ಹಾಲು ತಗೊಂಡಿದ್ದೇನೆ ನಾನು. ಕಾಯಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ಸಾಬಕ್ಕಿ ಬದಲು ಸೇವಿಗೆ ಇದ್ದರೆ ಅದನ್ನು ಹಾಕ್ಕೊಳ್ಬೋದು, ಅಥವಾ ಕಡಲೆಬೇಳೆ ಬದಲು ಹೆಸರುಬೇಳೆ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ನಿಮ್ಮ ಆಪ್ಷನ್, ನಿಮ್ಮ ಹತ್ರ ಏನಿದೆ ಅದನ್ನು ನೋಡ್ಕೊಳ್ಳಿ. ಈಗ ಇದಕ್ಕೆ ಈ ಹಂತದಲ್ಲಿ ಇದು ಬೇಯಿಸಿಟ್ಟ ಕಾರಣ ಇದನ್ನು ಮೊದಲೇ ಬೇಯಿಸುವ ಅವಶ್ಯಕತೆ ಇಲ್ಲ, ಇನ್ನು ಪುನಃ ಬೇಯಿಸುವ ಅವಶ್ಯಕತೆ ಇಲ್ಲ. ನಾನು ಆಗಲೇ ಅದನ್ನು ಬೇಯಿಸಿ ಇಟ್ಕೊಂಡಿದ್ದೆ ಅಲ್ವಾ, ಹಾಗಾಗಿ ಈಗ ಡೈರೆಕ್ಟಾಗಿ ಇದನ್ನು ಸೇರಿಸ್ಕೊಂಡ್ರೆ ಆಯಿತು. ಬೆಳೆದ ಗೋಡಂಬಿಯ ಹಾಗೆ ಇದನ್ನು ಫ್ರೈ ಮಾಡಲಿಕ್ಕೆಲ್ಲ ಎಂತ ಇಲ್ಲ, ಹೀಗೇನೆ ಹಸಿಯೇ ಹಾಕ್ಕೊಳ್ಳೋದು. ಈಗ ನೋಡಿ, ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮ್ಮ ರುಚಿಯಾದ ಚೋರೆಯ ಪಾಯಸ ರೆಡಿ ಆಯಿತು. ನಾವು ಈ ಚೋರೆಯನ್ನು ಹಾಕಿ ಹಾಲಿಟ್ಟು ಪಾಯಸ ಅಂತ ಹೇಳಿ ಕೂಡ ಮಾಡ್ತೇವೆ. ಇದನ್ನು ಯಾವುದೇ ಪಾಯಸಕ್ಕೆ ಕೂಡ ಸೇರಿಸ್ಕೊಳ್ಬೋದು ನೀವು. ನಾನಿವತ್ತು ನನಗೆ ಸಮಯ ಕಡಿಮೆ ಇತ್ತು, ಹಾಗಾಗಿ ಸುಲಭವಾಗಿ ನನ್ನ ಹತ್ರ ಯಾವುದು ಅವೈಲೇಬಲ್ ಇತ್ತು ಅದನ್ನು ಹಾಕಿ ನಾನು ಮಾಡ್ಕೊಂಡಿದ್ದೇನೆ. ನೀವು ನಿಮ್ಮ ಹತ್ರ ನಿಮ್ಮ ಸಮಯ ನೋಡಿಕೊಂಡು, ನಿಮಗೆ ಯಾವುದು ಅವೈಲೇಬಲ್ ಇದೆ ಅದನ್ನು ನೋಡಿಕೊಂಡು ನೀವು ಮಾಡಿಕೊಳ್ಬೋದು. ಮತ್ತೊಮ್ಮೆ ಎಲ್ಲರಿಗೂ ಸೌರಮಾನ ಯುಗಾದಿಯ ಹಾಗೂ ವಿಷುಕಣಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ಹೇಗಾಯಿತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಒಮ್ಮೆ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.